ಅಮೃತ, ಆ ಗುಡ್ಡದ ಹತ್ರ ಏನದು ಗಲಾಟೆ? ಆ ರಾಜಕಾರಣಿ ಚಂಗಪ್ಪ ಇದ್ದಾನಲ್ಲ, ಗುಡ್ಡದ ಹತ್ರ ಇರೋದು ಅವನ್ ಜಮೀನು, ಅವನ್ ಪಕ್ಕದ ಜಮೀನು ಸರ್ಕಾರದ್ದು. ಆ ಸರ್ಕಾರದ ಜಮೀನನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಅಂತ ಕೇಳೋ ಸ್ಥಿತಿ ಇಲ್ಲ. ಯಾಕೆ ಕೇಳಬಾರ್ದು? ಆ ಚಂಗಪ್ಪ ಸಿಕ್ಕಾಪಟ್ಟೆ ಪವರ್ಫುಲ್ ರಾಜಕಾರಣಿ. ಚಂಗಪ್ಪ ಅತ್ತೆ ಆದ್ರೆ ಸರ್ಕಾರ ಸೊಸೆ. ಈಗಿನ ಕಾಲದ ಸೊಸೆ ಆಗಿದ್ರೆ ಫೈಟ್ ಮಾಡ್ತೀವಿ. ಅಲ್ಲಿ ಅವನು ಗಣಿಗಾರಿಕೆ ಶುರು ಮಾಡಿದಾನೆ. ಅಲ್ಲಿ ಸಿಕ್ಕಾಪಟ್ಟೆ ಕಬ್ಬಿಣ, ತಾಮ್ರ ಎಲ್ಲ ಸಿಗುತ್ತೆ. ಅದನ್ನ ಅವನು ವಿದೇಶಕ್ಕೆ ರಫ್ತು ಮಾಡ್ತಿದ್ದಾನೆ. ಹಾಗಿದ್ರೆ ಒಳ್ಳೆ ಪ್ರಾಫಿಟ್ ಇದೆ ಅಂತ ಆಯ್ತು. ಹೌದು ಜಾಜಿ ಅವರೇ, ಇಂಡಿಯಾದಲ್ಲಿರೋ ಮಣ್ಣನ್ನ ಫಾರಿನ್ ಮಾರಿದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ. ಇರೋದನ್ನೆಲ್ಲ ಫಾರಿನ್ ಮಾರ್ಬಿಟ್ರೆ ನಮ್ಗತಿ ಏನು? ಆಮೇಲೆ ನಮ್ಮ ಈ ಭಾರತ ದೇಶದಲ್ಲಿ ಮಸೀದಿ, ಮಂದಿರ ಮತ್ತು ಚರ್ಚ್ಗಳು ಯಥೇಚ್ಛವಾಗಿ ಉಳ್ಕೊಂಡ್ಬಿಟ್ಟಿರ್ತವೆ. ಒಂದು ಫೈನ್ ಡೇ ನೋಡ್ಬಿಟ್ಟು ಅವುಗಳನ್ನು ಕೂಡ ವಿದೇಶಕ್ಕೆ ಮಾರ್ಬಿಡ್ತಾರೆ. ಅಲ್ಲೇ ಇಲ್ಲಿ ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿರ್ತವೆ, ಅವನು ಕೂಡ ವಿದೇಶಕ್ಕೆ ಮಾರ್ಕೊಂಡ್ಬಿಡ್ತಾರೆ. ಮತ್ತೆ ಪ್ರೇಮಿಗಳು ಕುಳಿತುಕೊಂಡು ಸಂಭಾಷಣೆ ನಡೆಸುವ ಜಾಗ ಅಂದ್ರೆ ಪಾರ್ಕ್ಗಳು ಕೂಡ ಉಳ್ಕೊಂಡಿರ್ತವೆ, ಅವನು ಕೂಡ ವಿದೇಶಕ್ಕೆ ಸಾಗ ಹಾಕ್ಬಿಡ್ತಾನೆ. ಹೀಗೆ ಮಾಡ್ತಾ ಹೋದ್ರೆ ಕಡೆಗೆ ನಮ್ಮ ಭಾರತ ದೇಶ ಸಹಾರಾ ಡೆಸರ್ಟ್ ಆಗ್ಬಿಡುತ್ತೆ. ಚಂಗಪ್ಪ ನಡೆಸ್ತಾರ ಅಕ್ರಮ ಗಣಿಗಾರಿಕೆ ವಿರುದ್ಧ ಯಾರು ಧ್ವನಿ ಎತ್ತಾ ಇಲ್ವೇ? ಏನು ಕರ್ನಾಟಕ ವಾಸ್ತೆ ಯಾರು ಚಂಗಪ್ಪ ವಿರುದ್ಧ ಮೊದಲನೇ ದಿನ ಧ್ವನಿ ಎತ್ತಾರೋ ಅಂತವ್ರ ಧ್ವನಿನ ಎರಡನೇ ದಿನದಿಂದಲೇ ಅವ್ರು ಬಂದ ಮಾಡ್ಬಿಡ್ತಾರೆ. ನಾನು ಇರಲ್ಲ, ಅವನ ವಿರುದ್ಧ ನಾನು ಫೈಟ್ ಮಾಡ್ತೀನಿ. ಹಾಗಂತ ತಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ, ಕಿತ್ತೂರು ಚೆನ್ನಮ್ಮ ತರ ಕದ್ದ ಕಟಾರಿ ಹಿಡ್ಕೊಂಡು ಯುದ್ಧ ಮಾಡ್ತೀರಿ ಜಾಜಿ ಅವ್ರೆ? ಅಯ್ಯೋ ಜಾಜಿ ಅವರು ಅಲ್ಲಿದ್ದಾರೆ. ನಾನು ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀನಿ. ಜಾಜಿ ಅವ್ರೆ, ನಾವ್ ಇದನ್ನ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಎಲ್ಲ ಕ್ರಮ ಗಣಿಗಾರಿಕೆ ನಡೀತಿದ್ಯೋ ಅಲ್ಲಿ ಹೋಗಿ ಅದನ್ನ ತಡೆಗಟ್ಟಬೇಕು. ನಾಳೆ ನನ್ನ ಮಹಿಳಾ ಸಂಘದವ್ರು ಸೇರಿ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡೋಣ. ನನಗೆ ನಿಮ್ಮ ಹಾರ ಹತ್ರ ಈ ಜೈಕಾರ ಏನೂ ಬೇಕಾಗಿದೆ. ಅಲ್ಲ, ಏನೋ ದೊಡ್ಡ ಮನಸ್ಸು ನೋಡಿ ನೀವೆಲ್ಲ ಹಾಕಿದ್ದೀರಾ. ಹಾಕ್ಬೋದು, ಹಾಕಿದ್ದಾಯ್ತಲ್ಲ, ಸುಮ್ಮನೆ ತಮ್ಮ ಕೆಲಸ ನೋಡ್ಕೊಳ್ಳಿ. ಮುಂದೆ ಈ ಬೆಟ್ಟ ಗುಡ್ಡ ಗೊತ್ತಿಸ್ಕೊಂಬಂದೆ. ಸರ್, ನಿಮ್ಗೆ ಗೊತ್ತಿಲ್ಲ, ಈ ಜಾಗದಲ್ಲಿ ಸಿಕ್ಕಾಬಿಟ್ಟೆ ಆದ್ರೂ ಸಿಗುತ್ತೆ. ಕಬ್ಬಿಣದ ಜೊತೆ ಗೋಲ್ಡ್ ಸಿಲ್ವರ್ ಮಿಕ್ಸ್ ಆಗಿರೋ ಆದ್ರೂ ಸಿಗುತ್ತೆ. ಹೌದಾ? ಹಾಗಾದ್ರೆ ಆದಷ್ಟು ಬೇಗ ಇದನ್ನ ಅಗಸ್ಬಿಟ್ಟು ಬೋರ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ಬಿಡ್ಬೇಕು. ಸರ್, ಈ ಜಾಗದ ಬಗ್ಗೆ ಜನರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಕ್ರಮ ಗಣಿಗಾರಿಕೆ ಒಬ್ಳು ಸೊತ್ತು ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಪಪ್ರಚಾರ ಮಾಡ್ಕೊಂಡು ಸಾಯ್ಲಿ ಬಿಡು. ನಮಗ್ ಬೇಕಾಗಿರೋದು ಮಣ್ಣಲ್ಲಿರೋ ಚಿನ್ನ, ಬೆಳ್ಳಿ. ಅದನ್ನು ಹೊಡೆಯೋದಕ್ಕೆ ಏನು ಪ್ಲಾನ್ ಬೇಕೋ ಅದನ್ನ ಮಾಡೋಣ. ಸರ್ಕಾರದ ಪರವಾಗಿ ಪಡ್ಕೊಂಡೇ ಮಾಡೋಣ. 1,000 ಟನ್ನಲ್ಲಿ 500 ಅವ್ರಿಗೆ, 500 ನಮ್ಗೆ. ಏನಕ್ಕೆ ನಾವು ಗೊತ್ತಾಗುತ್ತೆ. ಈಗ ಹೊಸದಾಗಿ ಚೆಕ್ ಪೋಸ್ಟ್ ಶುರು ಮಾಡಿದ್ದಾರೆ. ಒಂದೊಂದು ದಾರಿಗೂ 500 ರೂಪಾಯಿ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ. ಆಗ ಎಷ್ಟು ದಾರಿ ಹೊರಗೋಯ್ತು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ. ಮುಖಾಂತರನೇ ಕಳಿಸ್ಬೇಕಾ? ಇದೇನು ವೈಕುಂಠದ ಮಹಾದ್ವಾರನ? ನಾವು ಗುಡ್ಡಿಂದ ಇಳಿದಿದ್ದೇ ದಾರಿ. ಹಾಗೆ ಆನೆ ನಡೆದಿದ್ದೇ ದಾರಿನೋ ಹಾಗೆ ಈ ಚಂಗಪ್ಪನ ಲಾರಿ ಹೋಗಿದ್ದೇ ಮಾರ್ಗ. ಹಾಗಾದ್ರೆ ನಾಳೆಯಿಂದಲೇ ಗಣಿಗಾರಿಕೆ ಶುರು ಮಾಡಿ ಅದ್ರಿಗಳನ್ನ ಮಾರ್ಬಿಡೋಣ. ಕೇಳ್ತೀವಲ್ಲ ಮುಂದೆ ಜನಗಳು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ತಿರುಗಿ ಬೀಳಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಮಾತಿದ್ರೆ ಸಾಕು, ಪಾದಯಾತ್ರೆ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಪಾದಯಾತ್ರೆ ಮಾಡಕ್ ಬದಲು ಇಲ್ಲಿರೋ ಚಿನ್ನ, ಬೆಳ್ಳಿನೆಲ್ಲ ಹೊರದೇಶಕ್ಕೆ ಪಾದಯಾತ್ರೆ ಮಾಡಿಕೊಡ್ಬೇಕು. ಸತ್ಯಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಸತ್ಯಕ್ಕೆ ಹೋರಾಡ್ತಿದ್ದಾರೆ, ನಾವು ಸ್ವಂತಕ್ಕೆ ಹೋರಾಡ್ತಿದ್ವಿ. ಅವ್ರಿಗೂ ಗುಡ್ಡ ಸಿಕ್ಕಿದ್ರೆ ಸ್ವಂತಕ್ಕೆ ಹೋರಾಡ್ತಿದ್ರು. ನಾಯಕ ಚಂಗಪ್ಪನಿಗೆ ಪ್ರಿಯ ವೀಕ್ಷಕರೇ, ಈ ಗುಡ್ಡದ ಹತ್ರ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಗುಡ್ಡ ನಮ್ಮ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಈ ಜಾಗದಲ್ಲಿ ಕಬ್ಬಿಣದ ಜೊತೆ ಬೆಳ್ಳಿ, ಬಂಗಾರ ಸಿಗುತ್ತೆ ಅನ್ನೋ ಮಾಹಿತಿ ನಮಗ್ ಸಿಕ್ಕಿದೆ. ನಮ್ಮ ಭಾರತ ದೇಶವನ್ನ ಹಂತ ಹಂತವಾಗಿ ವಿದೇಶಕ್ಕೆ ಮಾರದ ಬೇಡ ಅಂತ ಇಲ್ಲಿ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ನಮ್ಮ ಮಹಿಳಾ ಸಂಘದ ಜಾಜಿ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅಕ್ರಮ ಗಣಿಗಾರಿಕೆಗೆ ಧಿಕ್ಕಾರ, ನಾಯಕ ಚಂಗಪ್ಪನಿಗೆ ಧಿಕ್ಕಾರ, ನಮ್ ಜಾಜಿ ಅವರಿಗೆ ಜೈ. ಇದು ನಮ್ಮ ಭಾರತ ದೇಶ. ಇಲ್ಲಿರುವಂತಹ ಜಲ, ಗಿಡ, ಮರ, ಖನಿಜ ಎಲ್ಲವೂ ಪವಿತ್ರವಾದದ್ದು. ಇದು ಭಾರತಕ್ಕೆ ಸೇರ್ಬೇಕು ವಿನಃ ವಿದೇಶಿಯರ ಪಾಲಾಗಬಾರದು. ಹಿಂದೆ ಬ್ರಿಟಿಷರು ನಮ್ಮ ದೇಶದಲ್ಲಿ ಇರುವಂತಹ ಮುತ್ತು ರತ್ನಗಳನ್ನ ಹಡಗ್ನಲ್ಲಿ ತುಂಬಿ ಪಾರ್ಸಲ್ ಮಾಡ್ತಾ ಇದ್ರು. ಈಗ ಅದನ್ನ ಪಾರ್ಸಲ್ ಮಾಡ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ? ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಯಾವುದೇ ಕಾರಣಕ್ಕೂ ಈ ದೇಶದ ಸಂಪನ್ಮೂಲಗಳ ಲೂಟಿ ಆಗಕ್ಕೆ ಬಿಡಬಾರ್ದು. ಜಾಜಿ ಅವರಿಗೆ ಜೈ, ಚಂಗಪ್ಪನಿಗೆ ಧಿಕ್ಕಾರ. ನಮಸ್ಕಾರ ತಾಯಿ, ನಾನು ರಾಮಣ್ಣ,
ಇವನು ನಾಯಕ ಗುಡ್ಡ. ಕೇಳಿದಿರಲ್ಲ. ಲಾಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ವಿ. 1 ಓಟಿಂದ ನಮ್ಗೆ ಹೋಯ್ತು, 2 ಓಟಿಂದ ನಂದು ಹೋಯ್ತು. ಕ್ಷೇತ್ರ ಬೇರೆ ಬೇರೆ. ನೀವು ಬಂದಿರೋ ಪರ್ಪಸ್ ನನ್ಗೆ ಗೊತ್ತಾಗಲ್ಲ. ನೀವು ಗಣಿತಗಳ ವಿರುದ್ಧ ಧಿಕ್ಕಾರ ಹೋಗ್ತಾ ಇದ್ದೀರ ಅಂತ ಗೊತ್ತಾಯ್ತು. ಅದಕ್ಕೆ ಅಭಿನಂದಿಸಿ ಹೋಗೋಣ ಅಂತ ಬಂದೆ. ಇದನ್ನ ಸ್ವೀಕರಿಸಿ. ಥ್ಯಾಂಕ್ ಯು. ಏನಾಗ್ತಿದೆ ಅಂದ್ರೆ ಸರ್ಕಾರ ಅಸಂತುಷ್ಟತೆಗೆ ಬಂದಿದೆ. ಯಾರು ಸ್ವಲ್ಪ ಜೋರ ಕೆಮ್ಮಿದ್ರೆ ಸಾಕು ಸರ್ಕಾರ ರಪ್ ಅಂತ ಬಿದ್ದೋಗುತ್ತೆ. ಹಾಗಾಗಿ ಬೈ ಎಲೆಕ್ಷನ್ ಬಂದ್ಬಿಟ್ಟಿದೆ. ಈ ಚೆಂಗಪ್ಪ ಇದಾನಲ್ಲ, ಅವ್ನು ಮಹಾಭ್ರಷ್ಟ. ಅವನು ಆ ಸಿಟ್ಟಿಗೆ ಅವ್ನ ಹೆಂಡತಿನೇ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಹೇಳಿ ಕೇಳಿ ಅದು ಮಹಿಳಾ ಮೀಸಲು ಕ್ಷೇತ್ರ. ಈ ಚಂಗಪ್ಪ ಏನವರು ತನ್ನ ಹೆಂಡತಿ ನಿಲ್ಲಿಸಿ ಅವಳು ಏನಾದ್ರೂ ಈ ಎಲೆಕ್ಷನ್ ಗೆದ್ದು ಬಂದ್ಬಿಟ್ರೆ ಈ ದೇಶದ ಸಂಪತ್ತೇ ಲೂಟಿ ಹೋಗುತ್ತೆ. ಹಾಗಾಗಿ ನಮ್ಮ ಸಪೋರ್ಟ್ ಇಂದ ನೀವು ಯಾಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರದು? ಹೆಂಗೋ ನಮ್ಮ ಪಾಡಿ ನಾವು ಸುಖವಾಗಿ ಸಂಸಾರ ಸಾಗಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯಲ್ಲಿ ರಾಜಕೀಯ ತರವೇ ಅಲ್ಲ, ನಾವೇನು ಮಿನಿಸ್ಟ್ರ್ ಮಕ್ಕಳೇ. ನಮ್ಮಮ್ಮ ಹೌಸ್ ವೈಫು, ನಮ್ಮಪ್ಪ ಹೌಸ್ ಹಸ್ಬೆಂಡು. ಅಲ್ಲ, ಚುನಾವಣೆ ಅಂದ ಮೇಲೆ ಖರ್ಚು ವೆಚ್ಚ ಎಲ್ಲ ಇರುತ್ತೆ ಅಂತ ಅದನ್ನೆಲ್ಲ ಬರ್ಸೋದಕ್ಕೆ ನಮ್ಮಂಥವ್ರ ಕೈಲಿ ಆಗಲ್ಲ ಸರ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಷ್ಟೇ ಖರ್ಚಾದ್ರೂ ನಾವು ನೋಡ್ಬೋದಿಲ್ಲ. ನೀವು ಹೂ ಅಂದಿ ನಾಳೆನೆ ಪಾರ್ಟಿ ಆಫೀಸ್ ಬಂದು 10 ಲಕ್ಷ ತಗೊಳ್ಳೋಣ. ನೋಡಿ, ನೀವೆಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಪಾಲಿಸಿ. ಅದಕ್ಕೆ ಒಬ್ಬೊಬ್ರಿಗೂ 1000 ರೂಪೀಸ್ ಕೊಡ್ತಾ ಇದ್ದೀನಿ. ಸಂಕೋಚ ಇಲ್ಲದೆ ದುಡ್ಡನ್ನ ತಗೊಳ್ಳಿ, ನಿಸ್ಸಂಕೋಚವಾಗಿ ವೋಟ್ನ ಹಾಕಿ. ಪ್ರಿಯ ವೀಕ್ಷಕರೇ, ನಮ್ಮ ಜಾಜಿ ಅವರು ಒಂದು ಕುಟುಂಬಕ್ಕೆ 1000 ರೂಪಾಯಿ ಅಂತ ಹಂಚ್ತಾ ಇದ್ದಾರೆ. ಅವ್ರದ್ದು ದೊಡ್ಡ ಕೈ, ಮಹಾಲಕ್ಷ್ಮಿ ತರ ದುಡ್ಡನ್ನ ಹಂಚ್ತಾ ಇದ್ದಾರೆ. ಆದರೆ ರಾಜಕಾರಣಿ ರಾಮಣ್ಣ ಅವರ ಶಿಷ್ಯ ಕೋದಂಡ ಅವ್ರು ಏನ್ ಮಾಡ್ತಾರೆ ಅಂತ ನೀವೇ ನೋಡಿ. ಎಷ್ಟು ಕೊಟ್ರು? ಅದು ಕೆಳಗೆ ನೀನೇ ಯಾರು? ಕೋದಂಡ ಏನ್ 100 ರೂಪಾಯಿ ಕೊಡ್ತಿದ್ದೀರಾ? ಅಡ್ವಾನ್ಸು. ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ 900 ರೂಪಾಯಿ ವಾಪಸ್ ಕೊಡ್ತೀನಿ. ಮೋಸ ತಾನೆ? ಮೋಸ? ದುಡ್ಡು ಇಸ್ಕೊಂಡು ನೀನು ನಮ್ಗೆ ಓಟ್ ಹಾಕ್ದೆ ಮೋಸ ಮಾಡ್ಬಿಟ್ರೆ 900 ರೂಪಾಯಿ ನಿಂದೆ ಕಣ ಕೊಡ್ತೀನಿ, ಹೋಗೋ. ಸಾಹಸಗಳು ಒಂದ ಎರಡ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಾಮಣ್ಣ ಗುಂಡಣ್ಣ ಅವ್ರ ಪರವಾಗಿ ಜಾಜಿ ಅವ್ರು ಪ್ರಚಾರ ಮಾಡ್ತಾ ಇದಾರೆ. ಇವತ್ತು ಇಂಥ ಸಮಾಜ ಸೇವಕಿಯರು ನಮಗ್ ಬೇಕು. ಜಾಜಿ ಅವರೇ, ಟಿವಿ ತುಂಬಾ ನೇರ ಕಾಣ್ತಾ ಇದೀರಾ. ಇಲ್ಲಿ ನೋಡಿ ಮೇಡಮ್, ನಿಮ್ಮ ಪರವಾಗಿ ಇನ್ನು ಮುಂದೆ ನಾವು ಪ್ರಚಾರ ಮಾಡ್ತೀವಿ, ನಮ್ಮ ಪರವಾಗಿ ನೀವು ಪ್ರಚಾರ ಮಾಡಿ. ತಗೊಳ್ಳಿ, 10 ಲಕ್ಷ ರೂಪಾಯಿ ಒಪ್ಪಿಸ್ಕೋಬೇಕು. ಈ ಪೇಪರ್ಸ್ಗೆಲ್ಲ ಸೈನ್ ಮಾಡಿ. ಅಲ್ಲ, ಅದ್ರಲ್ಲಿ ಏನು ಬರ್ದಿದೆ, ಎತ್ತ ಬರ್ದಿದೆ ಅಂತ ಒಂದು ಸಲ ಓದ್ಬಿಟ್ಟಲ್ವ ನೀವು ಸೈನ್ ಹಾಕೋದು? ಎಲೆಕ್ಷನ್ ನಿಂತವ್ರು ನಂಗೆ ಮನಿ ಕೊಡ್ತಾರೆ, ಅಗ್ರಿಮೆಂಟ್ಗೆ ನಾನು ಸೈನ್ ಮಾಡ್ತಾ ಇದ್ದೀನಿ. ಆದ್ರೂ ಒಂದ್ಸಲ ಓದ್ಬಿಟ್ಟು ಸೈನ್ ಹಾಕೋದು ಒಳ್ಳೇದು ಕಂಡ್ರೆ. ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಏನಂತೆ ತಕರಾರು? ನನ್ನ ಹಬಿ ಭಯ ಬೀಳ್ತಾ ಇದ್ದಾರೆ. ಭಯ ಬಿಡೋದು ರಾಜಕಾರಣಕ್ಕೆ ಬರಲೇಬಾರ್ದು. ಅದಕ್ಕೆ ಅಲ್ವೇ ದೊಡ್ಡವ್ರು ಗಾದೆ ಮಾಡಿರೋದು. ಏನಂತ? 3 ಬಿಟ್ಟವ್ರು ದೇಶಕ್ಕೆ ದೊಡ್ಡವರು. ಸರ್, ನೀವು ಹೇಳ್ದ ಹಾಗೆ ಬಡಬಗ್ಗರಿಗೆ ಮನಿನ ಸರಿಯಾಗಿ ಹಂಚಿದ್ದೀನಿ. ಮೇಡಮ್, ನೀವು ಈ ಸರ್ತಿ ಎಲೆಕ್ಷನ್ ನಿಂತ್ಬಿಟ್ರೆ ಎಲ್ಲೊಂದು ಗ್ಯಾರಂಟಿ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ, ಡೌಟೇ ಇಲ್ಲ. ಮುಖ್ಯಮಂತ್ರಿ ಆಗ್ತೀನಾ? ಮಹಾಜನಗಳೇ, ಶಾಂತಿ ಶಾಂತಿ ಶಾಂತಿ. ಮುಖ್ಯಮಂತ್ರಿಗಳು ತುಂಬಾ ಬ್ಯುಸಿ ಆಗಿದ್ದಾರೆ, ಬರೋದು ಸ್ವಲ್ಪ ತಡ ಆಗತ್ತೆ. ಅದೇನ್ ಹೇಳ್ಬೇಕು ನನ್ನ ಹತ್ರ ಹೇಳಿ. ಸರ್, ನಾವು ಅವ್ರಿಗೆ ಯಾರು ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಸರ್. ತುರಾಯಿ ಹಾಕೋದಿದ್ರು ಇವ್ರಿಗೆ ಹಾಕ್ಬಿಡಿ. ಹೌದು ಹೌದು, ನನಗೆ ಹಾಕಿ, ನಾನು ಹೋಗಿ ಅವ್ರಿಗೆ ಹಾಕ್ತೀನಿ. ಒಂದ್ ನಿಮಿಷ. ಯಾಕೆ ಫೋನ್ ಹೊಡಿತಾ ಇದೆಯಾ? ಗಂಡಸ್ರ ಕೈಲಿ ಹಾರ ಹಾಕಿಸ್ತಾ ಇದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಹೆಂಗಸ್ರ ಕೈಲಿ ಹಾರ ಇಸ್ಕೊಳ್ತಾ ಇದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕಿತ್ತು. ನಾನು ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ, ನೀವು ನಾಳೆ ಬನ್ರಿ. ನಾನು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇರೋದು ಮುಖ್ಯಮಂತ್ರಿಗಳನ್ನ. ಇವತ್ತು
ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ನೀವಾಗಿದ್ದೀರಾ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಾನು ಮುಂಚೆಯಿಂದನೂ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಹಾಗಾಗಿ ಈ ಮುಖ್ಯಮಂತ್ರಿ ಪದವಿ ನನಗೇನು ಅನಿಸ್ತಿಲ್ಲ. ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗಲೂ ಕೂಡ ನನ್ನ ಟಿಫಿನ್ ಕ್ಯಾರಿಯರ್ನ ಕಾಲೇಜ್ ಬಡ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಂಡು ತಿಂತಾ ಇದ್ದೆ. ಈಗ ಅದನ್ನ ಮುಂದುವರಿಸ್ಕೊಂಡು ಹೋಗುವಂತ ಆಪರ್ಚುನಿಟಿ ಸಿಕ್ಕಿದೆ. ಅಂದ್ರೆ ನೀವೀಗ ಮನೆ ಮನೆಗೂ ಟಿಫನ್ ಕ್ಯಾರಿಯರ್ ಹಂಚ್ತೀರಾ? ಮೇಡಮ್, ಈ ಏರಿಯಾದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದಾರೆ ಅಂತ ಸುದ್ದಿ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯಾವುದೂ ಅಕ್ರಮ ಅಲ್ಲ, ಎಲ್ಲವೂ ಸಕ್ರಮವಾಗಿದೆ. ಯಾರೋ ದುಡ್ಡು ಹೊಡ್ಕೋತಾರೆ ಅಂದ್ರೆ ನಾವೇ ಹೊಟ್ಟೆ ಹೊಡ್ಕೋಬೇಕು. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಅಕ್ರಮನ ಸಕ್ರಮ ಮಾಡೋ ಉದ್ದೇಶ ಏನಾದ್ರೂ ಇದೆಯಾ? ಎಸ್, ಮಣ್ಣಿಗೆ ರಾಯಲ್ಟಿ ಫಿಕ್ಸ್ ಮಾಡ್ತೀನಿ. ಟೋಲ್ ಗೇಟ್ ಅಲ್ಲಿ ಪ್ರತಿಯೊಂದು ಲಾರಿಗೂ 500 ರೂಪೀಸ್ ಟ್ಯಾಕ್ಸ್ ಹಾಕ್ತೀನಿ. ಇದರಿಂದ ದೇಶಕ್ಕೆ ಆದಾಯ ಆಗುತ್ತೆ. ಒಂದ್ ವೇಳೆ ಕ್ಯಾಬಿನೆಟ್ ಅಲ್ಲಿ ಲಂಚ ತಗೊಂಡಿರೋ ಸಾಬೀತಾದ್ರೆ ಏನ್ ಮಾಡ್ತೀರಾ? ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಡಿಸ್ಮಿಸ್ ಮಾಡ್ತೀನಿ. ಎಲ್ರೂ ಲಂಚ ತಗೊಂಡು ಸಾಬೀತಾದ್ರೆ ಏನ್ ಮಾಡ್ತೀರಾ? ಇಟ್ಸ್ ವೆರಿ ಸಿಂಪಲ್, ಎಲ್ಲರೂ ಡಿಸ್ಮಿಸ್ ಮಾಡ್ತೀನಿ. ಎಲ್ರೂ ಡಿಸ್ಮಿಸ್ ಮಾಡಿದ್ರೆ ರಾಜ್ಯ ಬರ ಹೇಗ್ ಮಾಡ್ತೀರಾ? ಮಿಲಿಟರಿ ಸಿಸ್ಟಮ್ ನ ಜಾರಿಗೆ ತರ್ತೀನಿ. ನಾನು ಒಬ್ಬಳೇ ದೇಶನ ಕಟ್ತೀನಿ. ನಾನು ಒಬ್ಬಳೇ ದೇಶ ಕಟ್ತೀನಿ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮನೆ ಒಳಗೆ ಕಾಲಿಟ್ಟಾದ್ರೆ ಮುಗೀತು. ಸುಳ್ಳು ಸೈಲೆಂಟ್ ಆಗಿ ಆಚೆ ಹೋಗ್ಬೇಕು, ಸತ್ಯ ಸಲ ಮಾಡಿತಾ ಎದುರಿ ಬರಬೇಕು. ಇಲ್ಲ ಅಂದ್ರೆ ಸಲಾಕೆ ಬರ ಹೇಳಬಿಡ್ಕಿಲ್ವಾ? ದೇಶ ಕಟ್ತೀನಿ. ನಾನು ಒಬ್ಬಳೇ ದೇಶ ಕಟ್ತೀನಿ. ಏನ್ ಮೇಡಮ್ ಅವರೇ, ಏನೋ ಭಾಷಣ ಮಾಡ್ತಾ ಇರೋಗಿದೆ? ಇನ್ಸ್ಪೆಕ್ಟರ್, ನನಗೆ ಸೆಕ್ಯೂರಿಟಿ ಕೊಡಕ್ ಬಂದ? ನಿಮ್ಗೆ ಯಾಕೆ ಸೆಕ್ಯೂರಿಟಿ ಕೊಡ್ಬೇಕು? ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೀನಲ್ಲ, ಅದಕ್ಕೆ. ಅಲ್ಲ ಮೇಡಮ್, ಅಕ್ರಮ ಗಣಿಗಾರಿಕೆ ಬಗ್ಗೆ ಎಲ್ಲಾ ಕಡೆ ತನಿಖೆ ಶುರು ಆಗ್ತಾ ಇದೆ. ನಮ್ ಭಾವ ಬಂದಿರೋದು ನಿಮ್ಮನ್ನ ಎಂಕ್ವೈರಿ ಮಾಡೋದಕ್ಕೆ. ನೀವು ದಿಕ್ ತಪ್ತಾ ಇದ್ದೀರಾ. ಅಲ್ಲ, ಯಾರೋ ಮಾಡಿರೋ ತಪ್ಪಿಗೆ ನೀವು ಇವ್ರನ್ನ ಯಾಕೆ ಎನ್ಕ್ವೈರಿ ಮಾಡಬೇಕು ಅಂತ. ಇಷ್ಟಕ್ಕೂ ನೀವ್ಯಾರ್ರಿ? ನಾನು ಇವ್ರ ಗಂಡ. ಏನು ಇದು? ಪೊಲೀಸ್ನವರು ನಮ್ಮನವರೆಗೂ ಕೊಲೆ ಹಾಗಾಯ್ತಲ್ಲೋ. ಎಲ್ಲ ನಿನ್ನ ಮುದ್ದು ಸೊಸೆ ಮಾಡಿರುವ ಗಣಂದಾರಿ ಚೇಷ್ಟೆಗಳು. ಈ ಚೇಷ್ಟೆಗಳ ಹಿಂದೆ ಇನ್ನೂ ಯಾರ್ಯಾರ ಕೈವಾಡ ಇದೆಯೋ ಯಾವನಿಗೆ ಗೊತ್ತು. ನೋಡಿ, ಈ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟ ಹಾಗೆ ನೀವೇನ್ ಹೇಳ್ತೀರಾ? ಇಲ್ಲ, ಅದು ಯಾವತ್ತೂ ನಡೆದಿಲ್ಲ. ಅದ್ರ ವಿರುದ್ಧ ನಾನೇ ಅಪೋಸ್ ಮಾಡ್ತೀನಿ. ನಿಮ್ಮ ಹೆಸರಲ್ಲಿ ಎಷ್ಟು ಗಣಿಗಳಿವೆ ಅಂತ ಗೊತ್ತಾ? ನನ್ನ ಹೆಸರಲ್ಲಿ ಗಣಿಗಳ? ನೋ ವೇ. ಬ್ಯಾಂಕ್ ಲಾಕರ್ ಅಲ್ಲಿ ಕತ್ತಿಗೆ ಹಾಕೊಳ್ಳೋ ಮಣಿಗಳಿವೆ. ದಾಖಲೆಗಳಿವೆ. ನಿಮ್ಮ ಹೆಸರಲ್ಲಿ 10 ಗಣಿಗಳಿವೆ. 10 ಗಣಿಗಳನ್ನು ನೀವು ಇತ್ತೀಚೆಗಷ್ಟೇ ಪರ್ಚೇಸ್ ಮಾಡಿದ್ದು. ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲಿಂದ ಬಂತು? ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಗುರುಗಳೇ, ನನಗೆ ಈಗೆಲ್ಲ ಒಂದೊಂದಾಗಿ ಸ್ಪಷ್ಟ ಆಗ್ತಾ ಇದೆ. ಈ ರಾಮಣ್ಣ ಗುಂಡಣ್ಣ ಇದಾರಲ್ಲ, ಅವರು ತಮ್ಮ ಹೆಸರಿನಲ್ಲಿರೋ ಗಣಿನ ಯಾಮಾರಿಸಿ ನಮ್ಮ ಮೆಂಡ್ರ ಹೆಸರಲ್ಲಿ ಬರ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಮುಗ್ದೆ ಸರ್. ಬೇಕಾದ್ರೆ ಕಣ್ಣು ನೋಡಿ. ಎಜುಕೇಟೆಡ್ ಆಗಿ ಹೆಬ್ಬೆಟ್ ಮಂತ್ರಿ ತರ ಮಾತಾಡ್ತಿರಲ್ರಿ. 10 ಗಣಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಸೈನ್ ಮಾಡಿದ್ದಾರೆ. ಈಗ ನೀವು ಇವ್ರನ್ನ ಅಮಾಯಕರು ಅಂದ್ರೆ ಯಾಕ್ರಿ? ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ನಮಸ್ಕಾರ ರಾಮಣ್ಣ ಗುಂಡಣ್ಣ ಅವ್ರಿಗೆ. ನಮಸ್ಕಾರ ಸರ್, ನಾನು ನಿಮ್ಮನ್ನ ಹುಡ್ಕೊಂಡು ಮನೆ ಹತ್ರ ಹೋಗಿದ್ದೆ, ತಾವಲ್ಲಿ ಕಾಣಿಸ್ಕೊಳ್ಳಿಲ್ಲ. ಪ್ರೈವೇಟ್ ಜಾಗ ಕುಡ್ಕೊಂಬರ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇವೆ. ಅಲ್ಲ, ತಾವು ಯಾವತ್ತು ತಾನೇ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ? ಅಲ್ಲ, ನೀವು ಮಾಡ್ತಾ ಇರೋದು ಸರಿನೇನ್ರಿ? ಇದುವರೆಗೂ ನಾನು ತಪ್ಪೇ ಮಾಡಿಲ್ಲ. ನೋಡಿ ಇವ್ರೆ, ತಾವೇನೋ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದೀರಾ, ನಡೆಸ್ಕೊಳ್ಳಿ, ಹಾಳಾಗೋಗಿ. ಆದ್ರೆ ನನ್ನ ಹೆಂಡತಿ ಹೆಸರನ್ನು ಯಾಕೆ ನಡೆಸ್ತೀರಾ ಅಂತ ನನಗೆ ಎಷ್ಟು ನನ್ನ ಹೆಸರು ಮಾಡ್ಕೊಳ್ಳೋದಪ್ಪ? ಜಾಜಿಯವ್ರು ಒಳ್ಳೆಯವರು ಅನ್ನಿಸ್ತು, ಅವ್ರ ಹೆಸರು ಮಾಡಿದ್ವಿ. ಸ್ವಲ್ಪ ಲಾಭ ಅವ್ರು ಇಟ್ಕೋತಾರೆ, ನಮಗೆ ಸ್ವಲ್ಪ ಲಾಭ ಸಿಗುತ್ತೆ. 10 ಕೋಟಿ ರೂಪಾಯಿ ಬಂದ್ರೆ 1 ಕೋಟಿ ರೂಪಾಯಿ ಅವ್ರು ತಗೋತಾರೆ, 9 ಕೋಟಿ ರೂಪಾಯಿ ನಾವು ತಗೋತೀವಿ. ನೋಡಿ ಸ್ವಾಮಿ, ನೀವು ನಮಗೆ ಒಂದಲ್ಲ 10 ಕೋಟಿನೂ ನಮಗೆ ಕೊಟ್ಟರು ಕೂಡ ಇಂಥ ಅನ್ಯಾಯದ ದುಡ್ಡು ನಮಗೆ ಬೇಕಾಗಿಲ್ಲ. ದಯವಿಟ್ಟು ಆ ಗಣಿಗಳನ್ನೆಲ್ಲ ನಿಮ್ಮ ಹೆಸರಿಗೆ ಬರ್ಕೊಂಬಿಡಿ. ನಿಮಗೇನ್ರಿ ತೊಂದರೆ ಆಗಿರೋದು? ಅವರು ಗಣಿ ಓನರು ಅಂತಂದ್ರೆ ಗೌರವದ ವಿಷಯ ಅಲ್ವೇನ್ರಿ? ಗಣಿ ರಾಣಿ ಅಂದ್ರೆ ಜನ ಎಷ್ಟು ಗೌರವದಿಂದ ಕಾಣ್ತಾರೆ ನಿಮಗೆ ಗೊತ್ತೇ? ಕೊಡ್ತಾರೆ ಸ್ವಾಮಿ, ಕೊಡ್ತಾರೆ. ನೀವು ಮಾಡಿರೋ ಗಣಂದಾರಿ ಕೆಲಸದಿಂದ ಆ ಪೊಲೀಸ್ನವ್ರು ಬಂದು ನನ್ನ ಹೆಂಡತಿನ ಎಳ್ಕೊಂಡು ಹೋಗಿದ್ದಾರೆ. ಗೊತ್ತಿಲ್ಲ ಏನು? ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ದೆ. ನೀವು ಹೋಗಿ ಜಾಮೀನು ಕೊಟ್ಟು ನಿಮ್ಮ ಹೆಂಡತಿನ ಬಿಡಿಸ್ಕೊಂಡ್ ಬನ್ನಿ. ನೀವು ಮಾಡಿರೋ ಗಣಂದಾರಿ ಕೆಲಸದಿಂದನೇ ಆ ಪೊಲೀಸ್ನವ್ರು ಬಂದು ನನ್ನ ಹೆಂಡತಿನ ಎಳ್ಕೊಂಡು ಹೋಗಿರೋದು. ಅಂದಮೇಲೆ ಅವಳಿಗೆ ನಾನು ಯಾಕ್ರೆ ಜಾಮೀನು ಕೊಟ್ಟೆ? ಇದೊಳ್ಳೆ ಚೆನ್ನಾಯ್ತಲ್ಲ. ನಿಮ್ ಹೆಂಡತಿಗೆ ನೀವು ಜಾಮೀನು ಕೊಡದೆ ನಾವು ಕೊಡಕ್ಕಾಗತ್ತೆ? ನೀವು ಮಾಡಿರೋ ಕಳ್ಳಾಟಗಳಿಂದಲೇ ಇವತ್ತು ಪೊಲೀಸ್ನವ್ರು ಬಂದು ನನ್ನ ಹೆಂಡತಿನ ಅರೆಸ್ಟ್ ಮಾಡಿರೋದು. ಅಂದಮೇಲೆ ನೀವು ತಾನೇ ಜಾಮೀನು ಕೊಡಬೇಕು. ನೋಡಿ, ಈಗಾಗಲೇ ನಮ್ಮ ಮೇಲೆ ಬೇಕಾದಷ್ಟು ಕೇಸ್ಗಳಿದೆ. ನಾವು ಜಾಮೀನು ಕೊಡಕ್ ಬಂದ್ರೆ ನಿಮಗೂ ತೊಂದ್ರೆ, ನಮಗೂ ತೊಂದ್ರೆ. ಒಂದು 3 ತಿಂಗಳು ಅಲ್ಲೇ ಆರಾಮಾಗಿ ಇರ್ಲಿ. ವಿಚಾರಣೆ ಶುರು ಆದ್ಮೇಲೆ
ಬಿಡಿಸ್ಕೊಂಡು ಬರೋ ಪ್ರಯತ್ನ ಮಾಡೋಣ. ಇಲ್ಲ ಸ್ವಾಮಿ, ಸಾರ್ವಜನಿಕರಿಂದ ಓಟ್ ಪಡೆದು ಅಧಿಕಾರಕ್ಕೆ ಬರೋ ನಿಮ್ಮಂತವ್ರು ಆಡೋ ಮಾತೇನ್ರಿ ಇದು? ಸಾಕು ಸುಮ್ಮನಿರಯ್ಯ. ನಿಮ್ಮನೆ ವಿಷಯ ನಮಗ್ ಗೊತ್ತಿಲ್ವಾ? ಜಾಜಿ ಮೇಡಮ್ ಮನೆಯಲ್ಲಿದ್ರು ಒಂದೇ, ಜೈಲಿನಲ್ಲಿದ್ರು ಒಂದೇ. ನಿನಗೇನು ವ್ಯತ್ಯಾಸ ಆಗಲ್ವಲ್ಲ? ನೋಡಿ ರಮಣರೇ, ನೀವು ನನ್ನ ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕ್ತೀರಾ. ನಾನು ಯಾರಂತ ಗೊತ್ತು ತಾನೆ? ಗಂಡಗಿರಿ ವಂಶದ ಕಟ್ಟ ಕಡೆಯ ತುಂಡು ರಂಗ ಗಂಡಗಿರಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರೆ. ದಯವಿಟ್ಟು ನನ್ನ ಎದುರು ಹಾಕಬೇಕು. ಹೋಗಲೇ ಹೋಗೋ. ಈ ತರ ರೋಪ್ ಹಾಕ್ದವ್ರು ಎಷ್ಟೋ ಜನನ ಗಣಿ ಒಳಗೆ ಹಾಕಿ ಮುಚ್ಚಿಬಿಟ್ಟಿಲ್ವಾ? ಪಾಂಡುರಂಗ, ನೀನಲ್ದೆ ಬೇರೆ ಯಾರೆಂದ್ರೂ ನನ್ನ ಸೊಸೆನ ಬಿಡಿಸ್ಕೊಂಡು ಬರಕ್ ಆಗ್ತಿರ್ಲಿಲ್ಲ ಕಣೋ. ನನ್ನ ಕೈಯಿಂದನೂ ಬಿಡಿಸ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ. ಏನ್ ಮಾಡ್ದೆ? ನಮ್ಮ ಗಂಡಿಗಲಿ ವಂಶದ ಆಸ್ತಿ ಪತ್ರಗಳು ಇದ್ವಲ್ಲ, ಅವನ್ನೆಲ್ಲ ಜಾಮೀನಿಗೆ ಅಂತ ಇಟ್ಟೆ ಅವ್ರು ಬಿಟ್ಬಿಟ್ರು. ಅಲ್ಲೋ, ನಿಮ್ಮ ಅಣ್ಣ ಮಾಡಿ ಸರಿನಾ? ಗಂಡಿಗಲಿ ವಂಶದ ಸ್ವಚ್ಛವಾಗಿ ಜೈಲಲ್ಲಿ ಬಿದ್ದಿದ್ದಾರೆ. ನಿಮ್ಗೆ ಆಸ್ತಿ ಅಂತ ಜಾಸ್ತಿ ದೇವರ ಕೊಟ್ಟ ತಂಗಿದೆ ಬಾಯಿ ಮುಚ್ಚು ಸುಮ್ಮನೆ ನಿಂತಿದ್ದಾರೆ. ನಿಂತಿದೆಯೋ ಇಲ್ವಮ್ಮ? ಥ್ಯಾಂಕ್ ಯು ವೆರಿ ಮಚ್. ಅಯ್ಯ ಸುಮ್ಮನೆ ಇರ್ರೆ, ಹೋಗ್ತೀರಾ ಸಿಕ್ ಬೀಳ್ತೀರಪ್ಪ, ಆಮೇಲೆ ನಮ್ಮ ಪ್ರಾಣ ತಿಂತೀರಾ. ನಮ್ಮ ಮಾತೃಶ್ರೀ ಅವ್ರ ತರ ಒಂದು ಮೂಲೆಯಲ್ಲಿ ರಾಮಕೃಷ್ಣ ಅಂತ ಬಿದ್ಕೊಂಡಿರ್ತದೆ. ನಿಮ್ಗೆ ಏನ್ರಿ ತಾಡಿ? ಅವರಿಬ್ರು ಸೇರ್ಕೊಂಡು ನಂಗೆ ಮೋಸ ಮಾಡಿದಿರ ಇವನು. ಆವತ್ತು ನೀವು ಪೇಪರಿಗೆ ಸೈನ್ ಮಾಡುವಾಗ ಮಾಡ್ಬಿಡಿ ಅಂತ ನಾನು ಹೇಳಿದೆ ತಾನೆ. ನನ್ನ ಮಾತಿಗೆ ಬೆಲೆ ಏನು ಕೊಡ್ತೀರಾ ನೀವು? ಅವ್ರು ಮಾಡಿರೋ ಮೋಸಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗ ನೀವು ಏನು ಮಾಡ್ಬಿಡ್ತೀರಾ? ವೆಯ್ಟ್ ಅಂಡ್ ಸಿ. ನೋಡಿ ಭಿಕ್ಷುಕರೇ, ನೀವು ನಿಮ್ಮ ಜೀವನವನ್ನ ಭಿಕ್ಷೆ ಬೇಡಿ ನಡೆಸ್ತಾ ಇದ್ದೀರಾ. ನಿಮ್ಮದೇ ಆದಂತ ಸಂಘನ ಕಟ್ಕೊಂಡಿದ್ದೀರಾ. ಮುಂದೆ ನೀವು ಯಾವುದೇ ಕಾರಣಕ್ಕೂ ಭಿಕ್ಷೆ ಬೇಡಬಾರ್ದು ಅನ್ನೋ ಏಕಮಾತ್ರ ಉದ್ದೇಶದಿಂದ ನಾನು ನನ್ನ ಹೆಸರಲ್ಲಿರೋ ಗಣಿಗಳನ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದರಿಂದ ನೀವು ಆದಾಯನ ಪಡ್ಕೋಬಹುದು. ಅದರಿಂದ ಬರೋ ಆದಾಯನ ನೀವೇ ತಗೋಬಹುದು. ಏನ್ರಿ ಜಾಜಿ ಅವರೇ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗಣಿಗಳನ್ನ ಭಿಕ್ಷುಕರು ಬರೀತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ತಲೆ ಇದೆಯಾ? ಗಣಿಗಳು ನನ್ನ ಹೆಸರಿದೆ. ಅದನ್ನ ನಾನು ಯಾರಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ತೀನಿ. ಬೇನಾಮಿ ಆಸ್ತಿಗೆ ವಾರಸ್ದಾರ ಆಗೋದು ಅಪಾಯನ ಮೈ ಮೇಲೆ ಎಳ್ಕೊಂಡಂಗೆ ಅಂತ ಕಾನೂನಿನಿಂದ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಇಡೀ ಆಸ್ತಿನೆಲ್ಲ ಭಿಕ್ಷುಕರಿಗೆ ಬರಿಬೇಕು ಅಂತ ನಮ್ಮ ಶ್ರೀಮತಿಯವರು ನಿರ್ಧಾರ ಮಾಡಿದ್ದಾರೆ. ನಿಮ್ದೇನ್ರಿ ತಕರಾರು? ಭಿಕ್ಷುಕರಿಗೆ ಎಲ್ಲಿಂದ ಆಸ್ತಿ ಗೊತ್ತು ಅಂತ ಯಾರು ಕೇಳಲ್ಲ. ಅಯ್ಯೋ ಶಿವನೇ, ಭಿಕ್ಷೆ ಬೇಡಿ ಸಂಪಾದನೆ ಮಾಡಿದ್ದು ಅಂತ ಅವರು ಹೇಳ್ಕೊತಾರೆ ಬಿಡ್ರಿ. ಇಷ್ಟಕ್ಕೂ ಭಿಕ್ಷೆ ಬೇಡಿ ಸಂಪಾದನೆ ಮಾಡಿದ್ದಕ್ಕೆ ಲೆಕ್ಕ ಕೊಡಬೇಕು ಅಂತ ಯಾವ ಕಾನೂನು ಹೇಳಿಲ್ಲ. ಹಾಗಂತ ಗಣಿಗಳನ್ನೆಲ್ಲ ಇವ್ರ ಹೆಸರು ಬರ್ಕೊಂಡ್ರೆ ನಮಗ್ ಮೋಸ ಮಾಡಿದಾಗ ಆಗಲ್ವೇನ್ರಿ? ಈಗಾಗಲೇ ಇವ್ರ ಮೇಲೆ ಕೇಸ್ ಆಗಿದೆ ಅನ್ನೋದನ್ನ ಮರ್ತು ಬಿಟ್ರ? ನಾವು ಇವ್ರನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬಂದಿದ್ದೀವಿ ಅನ್ನೋದನ್ನ ತಾವುಗಳು ಮರ್ತು ಬಿಟ್ರು. ಇರ್ಬೋದು, ಆದ್ರೆ ಕೇಸ್ ಮುಗಿಯೋ ತನಕ ಇವರು ಬೇರೆಯವ್ರ ಹೆಸರಿಗೆ ಆಸ್ತಿನ ಬರೆದುಕೊಡೋ ಹಾಗಿಲ್ಲ. ನಮ್ಮ ದೇಶದಲ್ಲಿ ಇಂಥ ಕೇಸ್ಗಳು 10 ರಿಂದ 20 ವರ್ಷ, 20 ರಿಂದ 30 ವರ್ಷ ನಡೀತಾನೆ ಇರುತ್ತೆ. ಯಾವ ದಿವಸ ಡಿಸೈಡ್ ಆಗೋದು ಅಷ್ಟೊಳಗೆ ನಾವು ಆದಷ್ಟು ಬಾಚ್ಕೊಂಡ್ಬಿಡ್ಬೇಕ್ರಿ. ಅನ್ಯಾಯ ನಾವು ಸಹಿಸಲ್ಲ ಕಂಡ್ರೆ. ನೀವ್ ಹೇಳ್ತಾ ಕುಣಿಯೋದು ಇಲ್ಲ ನೋಡ್ರೆ, ಕೇಸ್ ಪಾಡಿಗೆ ಕೇಸ್ ನಡೀಲಿ, ಅಲ್ಲಿವರೆಗೂ ಗಣಿಗಳು ಇವ್ರ ಹೆಸರಲ್ಲಿ ಇರ್ಲಿ. ಬಂದ ಆದಾಯದಲ್ಲಿ 1 ಭಾಗ ನೀವು ತಗೊಳ್ಳಿ, 9 ಭಾಗ ನಾವು ಇಟ್ಕೋತೀವಿ. ಪಕ್ಷ ನೀವು ಹೇಳಿದ್ದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಅಮ್ಮಮ್ಮ ಅಂದ್ರೆ ನಮ್ಗೆ ಏನ್ರಿ ಮಾಡ್ಬಿಡ್ತೀರಾ? ನಿಮ್ ಮನೇಲಿರೋ ತಲೆಗಳನ್ನೆಲ್ಲ ಚಕ ಚಕ ಅಂತ ಎಳ್ನೀರು ಕೊತ್ತಾಗೆ ಕೊಚ್ಚ ಹಾಕ್ತೀನಿ.